ಆಪರೇಷನ್ ಸಿಂಧೂರ್ನ ಬೆನ್ನಲ್ಲೇ ಭಾರತಕ್ಕೆ ಈಗ ಮತ್ತೊಂದು ರಾಜತಾಂತ್ರಿಕ ಗೆಲುವು. 20 ದಿನಗಳು ಕಳೆದು ಹೋಯಿತು. 20 ದಿನಗಳ ಬಳಿಕ ಪಾಕ್ ಸೇನೆಯಿಂದ ಬಿಎಸ್ಎಫ್ ಯೋಧನನ್ನ ರಿಲೀಸ್ ಮಾಡಲಾಗಿದೆ. 20 ದಿನಗಳಾಯಿತು, ಅನೇಕ ಗಂಟೆಗಳಾಯಿತು. ಯಾವಾಗ ವಾಪಸ್ ಬರ್ತಾನೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. 20 ದಿನಗಳ ಬಳಿಕ ಅಂತಾರಾಷ್ಟ್ರೀಯ ಗಡಿಯನ್ನ ಆಕಸ್ಮಿಕವಾಗಿ ದಾಟಿದಂತ ಬಿಎಸ್ಎಫ್ ಯೋಧ ಪೂರ್ಣಮ್ ಕುಮಾರ್ ಶಾ ಬಿಡುಗಡೆ ಆಗಿದೆ. ವಾಗ ಅಟ್ಟಾರಿ ಗಡಿ ಮೂಲಕ ವಾಪಸ್ ಆಗಿದ್ದಾನೆ ಬಿಎಸ್ಎಫ್ ಯೋಧ. 20 ದಿನಗಳ ಬಳಿಕ ಪಿಕೆ ಶಾ ರಿಲೀಸ್ ಮಾಡಿ ಕಳುಹಿಸಿದೆ ಪಾಕ್ ಸೇನೆ. ಏಪ್ರಿಲ್ 23ರಂದು ಆಕಸ್ಮಿಕವಾಗಿ ಈ ಎಲ್ಒಸಿ ದಾಟಿದ್ದಕ್ಕೆ ವಶಕ್ಕೆ ಪಡೆದಿದ್ರು ಪಾಕ್ ಸೇನೆ. ಪಂಜಾಬ್ನ ಫಿರೋಜ್ಪುರ ಗಡಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಪಿಕೆ ಶಾ ಬಿಡುಗಡೆಯಿಂದ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಜಯ ಸಿಕ್ಕಂತಾಗಿದೆ. ಬಿಎಸ್ಎಫ್ನಿಂದ ಫ್ಲಾಗ್ ಮೀಟಿಂಗ್ ಬಳಿಕ ಶಾ ರಿಲೀಸ್ ಆಗಿದ್ದಾರೆ. ಪಾಕಿಸ್ತಾನ ರೇಂಜರ್ಗಳಿಂದ ಏಪ್ರಿಲ್ 23ರಂದು ಬಂಧಿಸಲ್ಪಟ್ಟಿದ್ರು. ಬಂಧಿಸಿದ ನಂತರದಲ್ಲಿ ಈಗ ಆ ಸೈನಿಕನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಅಲ್ಲಿ ಬಿಎಸ್ಎಫ್ನ ಅಧಿಕೃತ ಪ್ರಕಟಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇವತ್ತು 10:30ಕ್ಕೆ ಸರಿಯಾಗಿ ಪೂರ್ಣಮ್ ಕುಮಾರ್ ಶಾ ಆತನನ್ನ ಪಾಕಿಸ್ತಾನ ವಾಪಸ್ ಕಳುಹಿಸಿದೆ, ಭಾರತಕ್ಕೆ ಹಸ್ತಾಂತರಿಸಿದೆ. ವಾಗ ಅಟ್ಟಾರಿ ಬಾರ್ಡರ್ ಮೂಲಕ ಭಾರತಕ್ಕೆ ಹಸ್ತಾಂತರಿಸಿದೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿರೋದು ಕಾನ್ಸ್ಟೇಬಲ್ ಪೂರ್ಣಮ್ ಕುಮಾರ್ ಶಾ. ಆಕ್ಸಿಡೆಂಟ್ಲಿ ಅಂದರೆ ಆಕಸ್ಮಿಕವಾಗಿ ಬಾರ್ಡರನ್ನು ದಾಟಿದ್ದು ಪಾಕಿಸ್ತಾನ ಟೆರಿಟರಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಫಿರೋಜ್ಪುರ ಸೆಕ್ಟರ್ನಲ್ಲಿ 23 ಏಪ್ರಿಲ್ರಂದು ಅವರನ್ನು ಬಂಧನ ಮಾಡಲಾಯಿತು. ಪಾಕಿಸ್ತಾನಿ ರೇಂಜರ್ಸ್ ಅವರನ್ನು ಡಿಟೈನ್ ಮಾಡಿದ್ರು, ಅವರನ್ನು ಬಂಧಿಸಿದ್ರು. ಈಗ ಅಟ್ಟಾರಿಯ ಚೆಕ್ ಪೋಸ್ಟ್ನಲ್ಲಿ ಪಾಕಿಸ್ತಾನ ಸೇನೆ ಶಾ ಅವರನ್ನು ಭಾರತೀಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಣುತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಣುತ್, ಪಿಕೆ ಶಾ ಬಿಡುಗಡೆ ಯಾವಾಗ? ಅರುಣ್ ಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್ ಸರ್, ಈಗ ಪಿಕೆ ಶಾ ಬಿಡುಗಡೆ ಆಗಿದ್ದಾರೆ. ಬಿಡುಗಡೆ ಯಾವಾಗ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇತ್ತು, ಮತ್ತೊಂದು ಕಡೆಯಲ್ಲಿ ಬಿಡುಗಡೆ ಆಗ್ತಾರಾ ಅನ್ನುವಂಥ ಆತಂಕ ಕೂಡ ಇತ್ತು. ಆತಂಕ ಎಲ್ಲ ದೂರ ಆಗಿದೆ. ಇದು ಭಾರತಕ್ಕೆ ಸಿಗ್ತಾ ಇರುವಂಥ ಮತ್ತೊಂದು ರಾಜತಾಂತ್ರಿಕ ಜಯ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಅರುಣ್ ಸರ್. ಅಶ್ವಿನಿ, ನಿಜ ನೀವು ಹೇಳಿದಂತೆ ಏಪ್ರಿಲ್ 23ನೇ ತಾರೀಕು ಪಂಜಾಬಿನ ಗಡಿ ಪ್ರದೇಶದಲ್ಲಿ ನಿಜ ನಮ್ಮ ಗಡಿ ಪ್ರದೇಶದಲ್ಲಿ ರೈತರು ಏನೋ ಕೃಷಿ ಕೆಲಸಗಳನ್ನು ಮಾಡ್ತಾರೆ. ಈ ಕೃಷಿ ಕೆಲಸ ಮಾಡುವಂಥ ರೈತರಿಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ BSF ಗಡಿ ಭದ್ರತಾ ಪಡೆ ಕಿಸಾನ್ ಗಾರ್ಡ್ ಅನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಗಡಿ ಪ್ರದೇಶ ಸಹಜವಾಗಿ ಪಾಕಿಸ್ತಾನ ಕಡೆಯಿಂದ ಪದೇ ನಮ್ಮ ರೈತರ ಮೇಲೆ ಕೂಡ ಅವರು ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ಮಾಡ್ತಾ ಇದ್ರು. ಇದನ್ನು ತಡೆಯೋದಕ್ಕೋಸ್ಕರನೇ BSF ರೈತರಿಗೆ ಕಿಸಾನ್ ಗಾರ್ಡ್ ಯೋಜನೆಯನ್ನು ತೊಗೊಂಬಂದಿತ್ತು. ರೈತರು ಕೆಲಸ ಮಾಡ್ತಿದ್ದಾಗ ನಮ್ಮ ಸಶಸ್ತ್ರವಾದಂಥ BSF ಯೋಧರು ಅವರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ರು. ಅವತ್ತು ಕೂಡ ಏಪ್ರಿಲ್ 23ನೇ ತಾರೀಕು ಇದೇ ಪಿಕೆ ಶಾ ರೈತರಿಗೆ ರಕ್ಷಣೆ ಕೊಡುವಂಥ ಒಂದು ಕೆಲಸಕ್ಕೆ ನಿಯೋಜಿತರಾಗಿದ್ದರು. ಆ ಸಂದರ್ಭದಲ್ಲಿ ಯೂನಿಫಾರ್ಮ್ ಅಲ್ಲಿದ್ದರು, ಜೊತೆಗೆ ಅವರ ಒಂದು ಸರ್ವಿಸ್ ವೆಪನ್ ಕೂಡ ಅವ್ರ ಕೈಯಲ್ಲಿ ಇತ್ತು. ರೈತರಿಗೆ ರಕ್ಷಣೆ ಕೊಡ್ತಾ ಇದ್ದಂಥವರು ವಿಶ್ರಾಂತಿ ಪಡೆಯೋಕ್ಕೆ ಅಂತೇಳಿ ಸ್ವಲ್ಪ ದೂರದಲ್ಲೇ ಇದ್ದಂಥ ಒಂದು ಮರದ ಕೆಳಗೆ ಹೋಗ್ತಾರೆ. ವಾಸ್ತವವಾಗಿ ಅದು ಗಡಿ ನಿಯಂತ್ರಣ ರೇಖೆಯಲ್ಲಿ ನಾವೇನು ಗ್ರೌಂಡ್ ಝೀರೋ ಅಂತ ಹೇಳ್ತೀವಲ್ಲ, ಆ ಪ್ರದೇಶಕ್ಕೆ ಅವ್ರು ಹೋಗಿದ್ರು. ಭಾರತದ ಗಡಿ ದಾಟಿ ಹೋಗಿದ್ರು. ಆ ಕಡೆ ಪಾಕಿಸ್ತಾನದ ಗಡಿ ಇನ್ನು ಮುಂದೆ ಇತ್ತು. ಆದರೆ ಪಾಕಿಸ್ತಾನ್ ರೇಂಜರ್ಸ್ ಏಕಾಏಕಿ ಬಂದು ಪಿಕೆ ಶಾ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಹೋಗಿದ್ರು. ಸಾಮಾನ್ಯವಾಗಿ ಇಂಥ ಪ್ರಕರಣಗಳು ಗಡಿ ಪ್ರದೇಶದಲ್ಲಿ ಆಗ್ತಲೇ ಇರುತ್ತವೆ. ಈ ಕಡೆಯಿಂದ ಕೆಲವರು ಗಡಿ ದಾಟಿ ಆ ಕಡೆ ಹೋಗುವಂಥದ್ದು, ಆ ಕಡೆಯಿಂದ ಕೆಲವರು ಗಡಿ ದಾಟಿ ಈ ಕಡೆ ಬರುವಂಥದ್ದು. ಅದು ಸೈನಿಕರಾದರೆ ಅದಕ್ಕೆ ವ್ಯವಸ್ಥೆ ಬೇರೆ ಥರ ಇರುತ್ತೆ, ಜನಸಾಮಾನ್ಯರಾದರೆ ವ್ಯವಸ್ಥೆ ಬೇರೆ ಥರ ಇರುತ್ತೆ. ಜನಸಾಮಾನ್ಯರಾದರೆ ವಿಚಾರಣೆ ನಡೆಸಿ ಅವ್ರಿಗೇನು ಗೊತ್ತಿಲ್ಲ ಅಂತಂದರೆ ವಾಪಸ್ ಕಳಿಸ್ತಾರೆ. ನಮ್ಮ ಕಡೆ ಕೂಡ ಅದೇ ಥರ ಆಗ್ತಾ ಇರುತ್ತೆ. ಆದರೆ ಸೈನಿಕರಾದಲ್ಲಿ ಆ ದೇಶ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ನಂತರ ಉಭಯ ದೇಶಗಳ BSFನ ಪ್ರಮುಖರು ಧ್ವಜ ಮೀಟಿಂಗ್ ಅಂತ ಮಾಡ್ತಾರೆ, ಫ್ಲಾಗ್ ಮೀಟಿಂಗ್ ಅಂತ ಮಾಡ್ತಾರೆ. ಈಗ ಪಿಕೆ ಶಾ ವಿಷಯದಲ್ಲೂ ಕೂಡ ಭಾರತದ BSF ಅಧಿಕಾರಿಗಳು ಒಂದಲ್ಲ ಎರಡಲ್ಲ 5 ಸಲ ಧ್ವಜ ಮೀಟಿಂಗ್ ಮಾಡಿದ್ರು, ಫ್ಲಾಗ್ ಮೀಟಿಂಗ್ ಮಾಡಿದ್ರು. ಆದರೆ ಪ್ರತಿ ಸರಿ ಕೂಡ ಅವ್ರನ್ನ ವಾಪಸ್ ಕೊಡೋದಕ್ಕೆ ಪಾಕಿಸ್ತಾನಿ ರೇಂಜರ್ಸ್ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಹಾಗಾಗಿ ಅವ್ರ ಕತೆ ಏನಾಗ್ಬಿಡುತ್ತೋ ಅನ್ನುವಂಥ ಒಂದು ಪರಿಸ್ಥಿತಿ ಆಗಿತ್ತು. ಮೊದಲೇ ಗಡಿ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ, ಉಭಯ ದೇಶಗಳ ನಡುವೆ ಯುದ್ಧವಾಗುವಂಥ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ BSF ಯೋಧರನ್ನ ಅವ್ರು ಒಳಗಿಟ್ಕೊಂಡಿದ್ದಾರೆ ಅಂತಂದರೆ ಇನ್ನೇನು ಮಾಡಿಬಿಡ್ತಾರೋ ಅವ್ರಿಗೆ ಅನ್ನುವಂಥ ಒಂದು ಅಪಾಯ ಕೂಡ ಇತ್ತು.
ಅದೇ ಸಂದರ್ಭದಲ್ಲಿ ಬೈ ಚಾನ್ಸೋ ಅಥವಾ ಭಾರತದ ಅದೃಷ್ಟನೋ ರಾಜಸ್ಥಾನದ ಗಡಿ ಭಾಗದಲ್ಲಿ ಈ ಕಡೆಗೆ ಬಂದು ಒಬ್ಬ ಪಾಕಿಸ್ತಾನಿ ರೇಂಜರ್ಸ್ ಬೇಹುಗಾರಿಕೆ ನಡೆಸುವಂಥ ಪ್ರಯತ್ನ ಮಾಡ್ತಿದ್ದ, ಅವನನ್ನು ನಮ್ಮ BSF ಹಿಡಿದಾಕೊಂಡಿತ್ತು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೂ ಒಂದು ರೀತಿ ವಿಲವಿಲ ಅನ್ನುವಂಥ ಸ್ಥಿತಿ ಆಗಿತ್ತು. ಅದೇ ಟೈಮಲ್ಲಿ ನಮ್ಮ ಗಡಿ ಭಾಗದಲ್ಲಿ ಪಾಕಿಸ್ತಾನ ಅಪ್ರಚೋದಿತವಾದಂಥ ಗುಂಡಿನ ದಾಳಿಗಳನ್ನು ಕೂಡ ನಡೆಸಿತ್ತು. ಈಗ ಕದನ ವಿರಾಮ ಘೋಷಣೆಯಾದ ಮೇಲೆ ನಿಜ ಯಾವುದೇ ಯುದ್ಧದ ಸಂದರ್ಭದಲ್ಲಿ ಕದನ ವಿರಾಮ ಘೋಷಣೆಯಾದಾಗ ಎರಡೂ ದೇಶಗಳು ತಮ್ಮಲ್ಲಿರುವಂಥ ಯುದ್ಧ ಕೈದಿಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಒಂದು ಸಂಪ್ರದಾಯ ಇದೆ. ಅದು ಕಡ್ಡಾಯ ಕೂಡ ಹೌದು. ಅದನ್ನ ಒಂದು ವಿಶ್ವಸಂಸ್ಥೆಯ ನಿಯಮಾವಳಿಗಳಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಯುದ್ಧ ಕೈದಿಗಳನ್ನ ಅವ್ರು ನಡೆಸ್ಕೊಳ್ಳೋ ರೀತಿನೇ ಬೇರೆ ಅಂತ. ಅದರ ಪ್ರಕಾರವೇ ಈಗ ಅವರು ನಮ್ಮಲ್ಲಿದ್ದಂಥ ಪಾಕಿಸ್ತಾನಿ ರೇಂಜರ್ಸ್ನ ಅವರಿಗೆ ಕೊಟ್ಟಿದ್ದೇವೆ. ಅದೇ ರೀತಿ PK ಶಾನನ್ನು ಈಗ ಪಾಕಿಸ್ತಾನಿ ರೇಂಜರ್ಗಳು ಭಾರತದ ವಶಕ್ಕೆ ಒಪ್ಪಿಸಿದ್ದಾರೆ. ಈಗ PK ಶಾ 20 ದಿನಗಳಾದ ಮೇಲೆ ಪಾಕಿಸ್ತಾನದ ಕಡೆಯಿಂದ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಬರ್ತಾ ಇದ್ದಾರೆ. ಅಶ್ವಿನಿ. ರೈಟ್ ಅರುಣ್ ಸರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.